बेळगावच्या वैद्यकीय क्षेत्रात आज एक नवा इतिहास घडला आहे. एस जंबगी स्मरणार्थ एज्युकेशन अँड चॅरिटेबल ट्रस्टतर्फे उभारण्यात आलेल्या जंबगी सुपर स्पेशालिटी आय इन्स्टिट्यूटचे भव्य उद्घाटन करण्यात आले. जागतिक दर्जाच्या अत्याधुनिक तंत्रज्ञानाची बेळगावला ओळख करून देत याच संस्थेने नेत्र उपचार क्षेत्रात नवा मैलाचा दगड स्थापित केला आहे. बेळगावमधील नेहरूनगर कोल्हापूर सर्कल जवळ असलेल्या जंबगी सुपर स्पेशालिस्ट आय इन्स्टिट्यूट अँड बेळगाव लेझर अँड कॉन्टॅक्ट लेन्स क्लिनिकचा शुभारंभ झाला. या संस्थेमुळे उत्तर कर्नाटकातील रुग्णांना डोळ्यांच्या उपचारासाठी बेंगळूर किंवा इतर महानगरांकडे जाण्याची गरज उरणार नाही. विशेष म्हणजे बेंगळूरच्या बाहेर कर्नाटकमध्ये प्रथमच झेएसएमएल 90 हे जगातील अतिवेगवान लेझर तंत्रज्ञान येथे बसवण्यात आले आहे. या कार्यक्रमाला महिला व बालविकास मंत्री लक्ष्मी हेब्बाळकर, माजी राज्यसभा सदस्य व केएलई संस्थाचे कार्याध्यक्ष पद्मश्री डॉक्टर प्रभाकर कोरे, संस्थेचे वैद्यकीय संचालक डॉक्टर अमोघ एल जंबगी, डॉक्टर जगदीश बी पाटील, विट्रीओरेटिनल सर्जन डॉक्टर हेमंत आर, ग्लुकोमा तज्ज्ञ डॉक्टर स्नेहा भांडुर्गे तसेच बालनेत्र तज्ज्ञ डॉक्टर मिताली शाह उपस्थित होते. यावेळी बोलताना डॉक्टर प्रभाकर कोरे म्हणाले की बेळगावमध्ये सुरू झालेल्या या रुग्णालयाला ऐतिहासिक म्हणता येईल. ನೋಡ್ಬೋದು. ನಂದು ಮದುವೆ ಆದ್ಮೇಲೆ ಮೊದಲನೇ ಸಲ ನನ್ನ ಧರ್ಮಪತ್ನಿಯವರು ಆಧಾರ ಬಿದ್ದರು. ಇಲ್ಲಿ 2 ಹಾಸ್ಪಿಟಲ್ ಇತ್ತು. ಒಂದು ಮೆಡ್ಗೋಡ್ ಹಾಸ್ಪಿಟಲ್ ಅದ ಇಲ್ಲಿ ಹಳೆ ನಿಮ್ಮ ಕಾಂಗ್ರೆಸ್ ಆಫೀಸ್ ಇತ್ತಲ್ಲ ಅದ ಅಲ್ಲಿ ಮೆಡ್ಗೋಡ್ ಹಾಸ್ಪಿಟಲ್, ಮತ್ತೊಂದು ಕೊಪ್ಪಿಕರ್ ಅವರು ಹಳೆಯ ಬಂದಿದ್ದಕ್ಕಾಗಲ್ಲ ಅವ್ರ ಆಸ್ಪತ್ರೆ. ಅಲ್ಲಿ ಒಳಗೆ ಹೋಗೋದಂದ್ರೆ ಮೂಗು ಮುಚ್ಕೊಂಡು ಹೋಗೋದು. ಪರಿಸ್ಥಿತಿ ಹೆಂಗಿತ್ತಂದ್ರೆ ಸ್ಪೆಷಲ್ ರೂಮ್ ಆ ರೂಮ್ ಇದ್ರೂ ಮೂಗು ಮುಚ್ಕೊಂಡ ಒಳಗೆ ಹೋಗೋದ. ಅದನ್ನ ಪೇಷಂಟ್ ಹೊರಗೆ ಬಂದ್ರೆ ಅವ್ರ ನಶೀಬ್. ಅದು ಅಂಥ ಹೈಜಿನಿಕಲಿ ಪರಿಸ್ಥಿತಿ. ಆದರೆ ಇವತ್ತು ಎಷ್ಟು ಬದಲಾವಣೆ ತಂದದಂದ್ರೆ, ನಾನು ಹೇಳಿದ್ದೆ 30 ವರ್ಷದಿಂದ ಬೆಳಗಾವ್ ಇಂಟರ್ನ್ಯಾಷನಲ್ ಮ್ಯಾಪ್ದಲ್ಲಿ ಹೆಲ್ತ್ ಸೆಂಟರ್ ಮಾಡೋದು ನಮ್ದು ಕೆಎಲ್ಇ ಮೊದಲನೇ ಗುರಿ ಅಂತ ಹೇಳಿದೀವಿ. ಅದಕ್ಕೆ ಇದೆಲ್ಲ ಇಷ್ಟು ಚಲೋ ಹಾಸ್ಪಿಟಲ್ ನಾನು ನೋಡಿದೀವಿ. ಭಾಳಷ್ಟು ಹಾಸ್ಪಿಟಲ್ ನಾನು ನೋಡಿದ್ದೀನಿ, ನಮ್ಮ ದೇಶದಾಗ ನೋಡಿದ್ದೀನಿ, ಪ್ರದೇಶದೊಳಗೆ ನೋಡಿದ್ದೀನಿ. ನನಗೆ ಮೊದಲು ಕೇಳಿದ್ದು ಆಪ್ಥಾಲಜಿಸ್ಟ್ ಬದ್ರಿನಾಥ್, ಚೆನ್ನೈದಲ್ಲಿ ಅವನು ಇಡೀ ದೇಶದೊಳಗೆ ಬಹಳ ಪ್ರಸಿದ್ಧವಾದ ಕಣ್ಣಿನ ಆಸ್ಪತ್ರೆ ಇತ್ತು. ಅವ್ನು ಕರ್ನಾಟಕದವನು, ಆದರೆ ಚೆನ್ನೈಗೆ ಆಸ್ಪತ್ರೆ ಮಾಡಿದ್ದು. ಆ ಆಸ್ಪತ್ರೆ ಆ ಕಾಲದಲ್ಲಿ ನಾನು ನೋಡಿದಾಗ ಭಾಳಷ್ಟು ನನಗೆ ಆಶೆ, ಕಣ್ಣಿನ ಆಸ್ಪತ್ರೆ ಇಷ್ಟು ದೊಡ್ಡದು ಬೇಕಾಗ್ತದನು. ಜನರಿಗೇನು ಕಣ್ಣು ಅಂದ್ರೇನು ನೀವು ಬಹುತೇಕ ಭಾಳ ಜನರಿಗೆ ಗೊತ್ತಿರ್ಕಿಲ್ಲ. ಡಾಕ್ಟರ್ ಮೋದಿ ಅವರು ಇದ್ರು, MC ಮೋದಿ. ಆ ಕಣ್ಣಿನ ಆಪರೇಷನ್ ದಿನಾಲಿ ಎಷ್ಟು ಮಾಡ್ತಿದ್ರಿ. ರಸ್ತೆ ಮ್ಯಾಗ ಏನು ಆಪರೇಷನ್ ಥಿಯೇಟರ್ ಇಲ್ಲ, ಏನಿಲ್ಲ. ಒಂದೇ ದಿವಸ 200-300 ಆಪರೇಷನ್ ಮಾಡೋರು. ಯಾಕಂದ್ರೆ ಅದಕ್ಕೆ ಮನುಷ್ಯನ ಇದು ಶಕ್ತಿನೂ ಹೆಚ್ಚುತ್ತೆ. ಇವತ್ತು ಹಂಗಾಗಲ್ಲ. ಯಾಕಂದ್ರೆ ನಾವು ಎಲ್ಲ ನಮ್ಮ ಈಗಿನ ಯುವಕರು ನಾವೆಲ್ಲ ಕಳ್ಕೊಂಡಿದ್ದೀವಿ. ರಸ್ತೆ ಮ್ಯಾಗ ಆಪರೇಷನ್ ಮಾಡೋದಂದ್ರೆ ಆ ಕಾಲ ಯಾವ ಫೇಲ್ ಆಗ್ತಿದ್ವು, 1-5% ಫೇಲು ಆಗ್ತಿದ್ದು, ಇಲ್ಲ ಅಂತಲ್ಲ. ಆ ಕಾಲನ್ನು ನೋಡಿದ್ದೀವಿ ನಾವು. ಆದರೆ ಇವತ್ತು ಈ ಆಸ್ಪತ್ರೆ ನೋಡಿದ್ಮೇಲೆ, ಎಕ್ವಿಪ್ಮೆಂಟ್ ನೋಡಿದ್ಮೇಲೆ ನನಗನ್ನಿಸ್ತದ ಮುಂಬೈ ಬಿಟ್ರೆ ಅಥವಾ ಪುಣೆ ಬಿಟ್ರೆ ಬೆಂಗಳೂರು ತಕ್ಕ ಇಷ್ಟು ಎಕ್ವಿಪ್ಮೆಂಟ್ ನಾನು ಯಾವ ಆಸ್ಪತ್ರೆಯಲ್ಲಿ ನೋಡಿಲ್ಲ. ನೋಡಿ, ಜನರ ಮನೆಗೆ ಆಸ್ಪತ್ರೆ ಬರಕತ್ತು. ಮೊದಲೆಲ್ಲಿ ಹೋಗ್ತಿದ್ದು ಕನ್ನಡ ಆಪರೇಷನ್ ಮಾಡ್ಕೊಳಕ್ಕೆ ಚೆನ್ನೈಗೆ ಹೋಗ್ತಿದ್ದು ಬದ್ರಿನ ಹತ್ರ. ಆಮೇಲೆ ಬೆಂಗಳೂರಾಗ ಒಂದು ಬಂದ್ರು ಅಗರ್ವಾಲ್ ಅಂತ. ಆಮೇಲೆ ಪುಣಾದಾಗಾಯ್ತು, ಸಾಂಗ್ಲಿ ಪರಾಂಜಪೆ ಬಂದರು. ಬರೀ ಕಣ್ಣಿಂದ ಅಷ್ಟೇ ಹೇಳೋದು ನಾನು. ಇವತ್ತು ಎಲ್ಲಿ ಹೋಗೋ ಜೋರಿಲ್ಲ, ಎಲ್ಲಿಯೂ ನೀವು ಯಾವ ಊರಿಗೆ ಹೋಗೋ ಜೋರಿಲ್ಲ. ಇಲ್ಲೆಲ್ಲ ಸೌಲಭ್ಯ ಜಂಬಗಿ ಅವರು ಕೊಟ್ಟಿದ್ದಾರೆ. ಅದಕ್ಕೆ ಮೊದಲನೇದಾಗಿ ಜಂಬಗಿ ಅವರು ಬೆಳಗಾವಿ ಇವತ್ತಿಂದ ನಾನು ಭಾಳಷ್ಟು ಅವರಿಗೆ ಅಭಿನಂದನೆಯನ್ನು ಹೇಳ್ತೇನೆ ಮತ್ತು ಅವರಿಗೆ ಇದು ಹೇಳ್ತೀನಿ. ಈ ಕಾರ್ಯಕ್ರಮದಲ್ಲಿ ನಾನು ಹೆಚ್ಚು ಮಾತಾಡೋದ ಹೇಳಿದೆ, ಆಸ್ಪತ್ರೆ ಬದಲಾವಣೆ ಹೆಂಗಾಗಿದೆ. ಇವತ್ತು ನಿಮ್ಗೆ ಆಸ್ಪತ್ರೆಗೆ ಬಂದ್ರೆ ಈ ಆಸ್ಪತ್ರೆ ಅಂತ ಅನ್ಸೋದೇ ಇಲ್ಲ. ಯಾವ್ದ್ರೆ 5 ಸ್ಟಾರ್ ಒಳಗೆ ಬಂದಂಗೆ ಅನಿಸ್ತದ. ಮೊದಲು ಆಸ್ಪತ್ರೆ ಸಮೀಪ ಹೋದ್ರೆ ವಾಸ ಬರ್ತಿದ್ದು, ಸಮೀಪ ಆದ್ರೆ ಆಸ್ಪತ್ರೆ ವಾಸ ಬರ್ತಿದ್ದು. ಇವತ್ತು ಆಸ್ಪತ್ರೆ ಬದಲಾವಣೆ ಹೆಂಗ್ ಬಂದದ ಅಂದ್ರೆ
ಮತ್ತು ಭಾಳಷ್ಟು ಟೆಕ್ನಾಲಜಿ ಚೇಂಜ್ ಆಗೋದ್ರಿಂದ 4 ದಿವಸ 5 ದಿವಸ ಮೊದಲು ಪೇಷಂಟ್ ಇಟ್ಕೊಳ್ತೈತಿ. ಈ ಅಪ್ಥಾಲಜಿ ಪೇಷಂಟ್ ಅಂದ್ರೆ 1-2 ತಾಸಿನಾಗ ಡಿಸ್ಚಾರ್ಜ್ ಆಗ್ಬೋದು. ಬರ್ರಿ ಡಾಕ್ಟರ ಮೇಲೆ ಬರ್ರಿ. मंत्री लक्ष्मी हेब्बाळकर यांनी सांगितले की बेळगाव सर्वच बाबतीत वेगाने प्रगती करणारे शहर आहे. ಎಲ್ಲ ದೃಷ್ಟಿಯಿಂದ ಬೆಳೀತಾ ಇದೆ. ಮೊದಲನೇದಾಗಿ ನಾನು ಜಂಬಗಿ ಡಾಕ್ಟರ್ ಆದಂಥ ಲಕ್ಷ್ಮಣ್ ಜಂಗ್ಬಿ ಅವ್ರಿಗೆ, ನಮ್ಮ ಡಾಕ್ಟರ್ ವರ್ಷ ಅವ್ರಿಗೆ ಮತ್ತು ಅವರ ಮಗನಾದಂಥ ಅಮೋಘ್ ಅವ್ರಿಗೆ, ಅವರ ಶ್ರೀಮತಿಗೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಕೋರೆ ಸಾಹೇಬರು ಪದ್ಮಶ್ರೀ ಕೋರೆ ಸಾಹೇಬರು ತಮ್ಮ ಅನುಭವದ ಮಾತನ್ನು ಭಾಳಷ್ಟು ಹಂಚಿಕೊಂಡ್ರು. ಮೊದಲು ಬೆಳಗಾವಿ ಯಾವ ಮಟ್ಟಕ್ಕೆ ಇತ್ತು, ಇವತ್ತು ಬೆಳಗಾವಿ ಎಲ್ಲ ದೃಷ್ಟಿಯಲ್ಲಿ, ಅದರಲ್ಲೂ ಕೂಡ ಹೆಲ್ತ್ 40 ವರ್ಷದ ಹಿಂದೆ ಕಂಡಂಥ ಕನಸನ್ನು ಸರ್ ನೀವು ಹೇಳಿದ್ರಿ KLE ಆಸ್ಪತ್ರೆ ಮುಚ್ಚೋದು ಖಂಡಿತ ಇಲ್ಲ, ಅದೊಂದು ಆಲದ ಮರ. ಅದು ಆ ಆಲದ ಮರದ ಕೆಳಗಡೆ ಎಲ್ಲರೂ ಕೂಡ ಆಶ್ರಯವನ್ನು ಪಡಿತಾ ಇದ್ದಾರೆ. ಬಿಕಾಸ್ ನೀವಂತ ಹೇಳ್ಬೋದು, ಫೌಂಡೇಶನ್ ಇರ್ಬೋದು, ಅದು ಅಷ್ಟೊಂದು ಗಟ್ಟಿಯಾಗಿರೋದ್ರಿಂದ ಇವತ್ತು ಬೆಳಗಾವಿ ನೀವು ಹೇಳದ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಈ ಕ್ಷೇತ್ರದಲ್ಲಿ ಯಾರಾದರೂ ವಿಶ್ವಾಸಾರ್ಹ ಡಾಕ್ಟ್ರುಗಳಿರ್ಬೋದು, ಹಾಸ್ಪಿಟಲ್ಗಳಿರ್ಬೋದು ಅಂತಂದರೆ ಅದು ಬೆಳಗಾವಿ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಮೂಲ ಕಾರಣೀಭೂತರು ಕೂಡ ನಮ್ಮನ್ನು ಸಪ್ತ ಋಷಿಗಳು ಮತ್ತು ತಾವು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರು, ನಮ್ಮ ನಾಯಕರಾದಂಥ ಘಾಟ್ಗೆ ಸಾಹೇಬ್ರಿದ್ದಾರೆ, ದುಗ್ಗಾನಿ ಡಾಕ್ಟ್ರು ಬಂದಿದ್ದಾರೆ, ನಮ್ಮ ಚಿಕ್ಕೋಡಿಯಿಂದನೂ ಕೂಡ ನಮ್ಮ ಡಾಕ್ಟ್ರು ಬಂದಿದ್ದಾರೆ. ಅದೇ ಅಲ್ಲದೆ ನನ್ನ ಸೊಸೆ ಅವಳು ಕೂಡ ಡಾಕ್ಟ್ರ್ ಇದ್ದಾಳೆ, ಗೀತಾ ಹೆಬ್ಬಾಳ್ಕರ್ ಅವಳು ಕೂಡ ಬಂದಿದ್ದಾಳೆ. ಅದೇ ರೀತಿ ಹೆಡ ಅವರು ಬಂದಿದ್ದಾರೆ. ಸರ್ ನಾವು ಪೊಲಿಟಿಷಿಯನ್ಸ್, ನೀವೇನಾದರೂ ತಿಳ್ಕೊಳ್ಳಿ, ನೀವು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ. ಅದರಲ್ಲೂ ಇವತ್ತು ನನಗೆ ಯಾಕೆ ತುಂಬ ಖುಷಿಯಾಗಿದೆ ಅಂತಂದರೆ, ಜಂಬಗಿ ಅವರು ನಮಗೆ ಇಡೀ ರಾಯಬಾಗ್ ಕ್ಷೇತ್ರದ ದರ್ಶನ ಇವತ್ತು ಮಾಡಿಸ್ಬಿಟ್ರು. ಯಾಕಂದರೆ ಬದ್ನಿಕಾಯಿ ಅಣ್ಣ ಇರಲಿ, ಸರಿಕರ್ ಅವರು ಇರಲಿ, ಇವ್ರನ್ನೆಲ್ಲರನ್ನೂ ನೋಡಿದ ತಕ್ಷಣ ಒಂದು ಪ್ರದಕ್ಷಿಣೆ, ಇಡೀ ರಾಯಬಾಗ್ ತಾಲೂಕು ಒಂದು ಪ್ರದಕ್ಷಿಣೆ ಹಾಕಿದಂಗೆ ಆಯಿತು. ನಾನು ಅವರ ಮಗನಿಗೆ, ಅವರ ಸೊಸೆಗೆ, ಅವ್ರಿಗೆ ಈ ಒಂದು ಇಷ್ಟೊಂದು ಭವ್ಯವಾದಂಥ ಹಾಸ್ಪಿಟಲ್ ಹೇಳಿದರು, ಕೋರೆ ಸಾಹೇಬ್ರು ಹೇಳಿದರು, ಇದು ಹಾಸ್ಪಿಟಲ್ ಥರ ಕಾಣಿಸ್ತಾ ಇಲ್ಲ, ಒಂದು 5 ಸ್ಟಾರ್ ಹೋಟೆಲ್ ಥರ ಕಾಣಿಸ್ತಾ ಇದೆ ಅಂತ. ಬಟ್ ಭಾಳಷ್ಟು ಮಾಡರ್ನೈಸ್ಡ್ ಟೆಕ್ನಾಲಜಿಯನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ. ಲೇಟೆಸ್ಟ್ ಟೆಕ್ನಾಲಜಿ ಉಪಯೋಗ ಮಾಡಿಕೊಂಡು ಜಪಾನ್ನಿಂದ, ಜರ್ಮನ್ನಿಂದ ಎಲ್ಲ ಎಕ್ವಿಪ್ಮೆಂಟ್ಸ್ಗಳನ್ನ ತರಿಸಿದ್ದಾರೆ. ವಿಶ್ವಾಸಾರ್ಹ ಒಂದು ಕಣ್ಣಿನ ಆಸ್ಪತ್ರೆ ಬೆಳಗಾವಿಯಲ್ಲಿ ಶುರು ಆಗ್ತಾ ಇರೋದು ನಮಗೆಲ್ಲರಿಗೂ ಭಾಳಷ್ಟು ಸಂತೋಷ. ನಾನು ಹೇಳಿದೆ, ನಾನು ಕೂಡ ಬರ್ತೀನಿ, ಯಾಕಂದರೆ ಸ್ಪೀಚ್ ಮಾಡಬೇಕಾದ್ರೆ ಇದನ್ನು ಓದಲಿಕ್ಕೆ ನನಗೆ ಆಗ್ತಾ ಇಲ್ಲ, ಸ್ವಲ್ಪ ಯಾಕೋ ಕಣ್ಣಿಗೆ ಸ್ವಲ್ಪ ಇದಾಗಿದೆ, ನಾನು ಬಂದು ಚೆಕ್ ಮಾಡಿಸ್ಕೊಳ್ತೀನಿ ಅಂತ ನಾನು ಕೂಡ ಹೇಳಿದ್ದೀನಿ. ತಾವು ಭಾಳ ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಆಸ್ಪತ್ರೆಯನ್ನು ಶುರು ಮಾಡಿದ್ದೀರಾ, ತಮಗೆ ಒಳ್ಳೆಯದಾಗಲಿ. ಮತ್ತು ಬೆಳಗಾವಿ ಇರ್ಬೋದು, ಬೆಳಗಾವಿ ಜಿಲ್ಲೆಯ ಎಲ್ಲ ನಮ್ಮ ಜನ ಇರ್ಬೋದು, ಮತ್ತು ಬೇರೆ ಬೇರೆ ಜಿಲ್ಲೆ ಇರ್ಬೋದು, ರಾಜ್ಯದ ಜನ ಕೂಡ ಈ ಆಸ್ಪತ್ರೆಗೆ ಬರಲಿ. ಈ ಆಸ್ಪತ್ರೆಯಿಂದ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ, ಉತ್ತಮ ಹೆಸರನ್ನು ಜಂಬಗಿ ಫ್ಯಾಮ್ಲಿ ಗಳಿಸಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಹಾರೈಸಿ ತಮಗಿನ್ನೊಮ್ಮೆ ಶುಭಾಶಯವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. या कार्यक्रमास डॉक्टर लक्ष्मण जंबगी, डॉक्टर वर्षा जंबगी, डॉक्टर प्रेरणा जंबगी तसेच जंबगी व होसळे कुटुंबातील सदस्य आणि इतर मान्यवर उपस्थित होते. विनोद कोलकार, KMM मराठी, बेळगाव. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.